ಈ ಮೋಟ್ರಾಯ್ಡ್ ವೆರಿ ಗುಡ್ ಬ್ರ್ಯಾಂಡ್ ಮೇಡಮ್. ಅದರಲ್ಲಿ ನಿಮಗೆ ಧೋನಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಈ ಮೋಟ್ರಾಯ್ಡ್ ಬ್ರ್ಯಾಂಡ್ ಅಲ್ಲಿ. ಸೊ ಹಂಗಾಗಿ ಅದರಲ್ಲಿ ಕ್ವಾಲಿಟಿ, ಮಾರ್ಕೆಟಿಂಗು, ಸಪೋರ್ಟು, ಸಪ್ಲೈ, ಸರ್ವಿಸು ಎಲ್ಲ ಟಾಪ್ ಕ್ವಾಲಿಟಿ ಇದೆ, ಬೆಸ್ಟ್ ಕ್ವಾಲಿಟಿ ಇದೆ. ಇದು ಬಂದ್ಬಿಟ್ಟು X2 ಮಾಡಲ್ಲು, ಅಲ್ಲಿರೋದು X1 ಮಾಡಲ್ಲು, X3 ಇದೆ, ಪೆಡಲೀಸ್ ಇದೆ, ಲೀಡರ್ ಬ್ರ್ಯಾಂಡ್ ಇದೆ, ಎಲ್ಲ ಬ್ರ್ಯಾಂಡ್ ಇದೆ, ಎಲ್ಲ ವೆರೈಟಿ ಇದೆ ಮೇಡಮ್. ಹತ್ರ ನಮ್ಮ ಹತ್ರ 20 ಇಂದ 30 ಬ್ರ್ಯಾಂಡ್ ವೆರೈಟಿ ಇದೆ ಮೇಡಮ್. ಮೈಲೇಜ್ ಬಂದ್ಬಿಟ್ಟು ನಿಮಗೆ 2 ಮಾಡಲ್ ಅಪ್ರಾಕ್ಸ್ ನಿಮಗೆ 40 to 60 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಎವ್ರಿ ಟೈಮ್ ನೀವು ಚಾರ್ಜ್ ಮಾಡ್ತೀರ ಅಂದ್ರೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಬ್ಯಾಟ್ರಿ ಚಾರ್ಜ್ ಆಗಿಂದ ನೀವು ಯೂಸ್ ಮಾಡ್ತೀವಿ. ಸ್ಟೀಲ್ ಮಾಡಲ್, ಇದು ಅಲ್ಯೂಮಿನಿಯಂ. ಸ್ಟೀಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ವಿತಿನ್ ಆಫ್ಟರ್ 2 years 3 years ರಸ್ಟಿಂಗ್ ಆಗೋದು ಸ್ಟಾರ್ಟ್ ಆಗುತ್ತೆ. ಈ ಗೇಜ್ ನೀವು ನೋಡ್ತೀರ ಅಂದ್ರೆ 42 mm ಗೇಜ್ ಇದು ಹೆವಿ ಥಿಕ್ನೆಸ್ ಬರುತ್ತೆ. ಬೈ ಚಾನ್ಸ್ ಏನೊಂದು ಡ್ಯಾಮೇಜ್ ಐತಂದ್ರೆ ಈ ಡಿಸ್ಪ್ಲೇ ಹೋಗ್ಬಿಟ್ಟಿದೆ ಅಂದ್ರೆ ಅಪ್ರಾಕ್ಸ್ ನಿಮಗೆ 1500 to 2000 rupees ಖರ್ಚು ಬರುತ್ತೆ. ಅದೇ ಈ ಮಾಡೆಲ್ ಇದ್ರೆ ಡಿಸ್ಪ್ಲೇನು ಇನ್ಬಿಲ್ಡು, ಬಿದ್ರೂ ಕಟ್ ಆಗಲ್ಲ, ಏನೂ ಆಗಲ್ಲ, ಆರಾಮಾಗಿ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು. ಆ ಮಾಡ್ಲಿಗಿಂತ ತುಂಬಾ ಚೆನ್ನಾಗಿದೆ ಇದು. ಖಂಡಿತ ಸರ್, ಒಳ್ಳೆ ಸ್ಪೀಡ್ ಇದೆ, ಮತ್ತೆ ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ. ಎಸ್, ಮತ್ತೆ ಕುಶನ್ ಚೆನ್ನಾಗಿದೆ. ಕರೆಕ್ಟ್, ನಮ್ಗೆ ಇಷ್ಟ ಆಯ್ತು ಸರ್. ಹಲೋ ಬ್ರೋ, ನಂಗೆ TRX ತುಂಬಾ ಇಷ್ಟ ಆಯ್ತು. ಅದು TRX ಸರ್ ನಮಸ್ತೆ ಸರ್. ಯೂಟ್ಯೂಬ್ ಚಾನಲ್ ನಿಮ್ದು ಭಾರತ್ ಸೈಕಲ್ ಹಬ್ ತುಂಬಾ ಫೇಮಸ್ ಆಗ್ಬಿಟ್ಟಿದೆ ಸರ್. ನಮ್ಮ ಮಗನ್ಗೆ ಒಂದು ಸೈಕಲ್ ಕೊಡ್ಸೋಣ ಅಂತ ನೋಡಿದ್ವಿ, ಎಲ್ಲೋದ್ರೂ ಅವ್ನು ಸೆಲೆಕ್ಟೇ ಆಗ್ಲಿಲ್ಲ. ಆಮೇಲೆ ಯೂಟ್ಯೂಬ್ ಚಾನಲ್ ಅಲ್ಲಿ ತೋರಿಸ್ತಾ ಇಲ್ಲಿ ತುಂಬಾ ಚೆನ್ನಾಗಿದೆ ಅಮ್ಮ ಸೈಕಲ್ ಅಂತ ನಾವು ನೋಡಿದ್ವಿ. ನಮಗೂ ತುಂಬಾ ಇಷ್ಟ ಆಯ್ತು ಸರ್. ಇಲ್ಲೆಲ್ಲ ಸೈಕಲ್ ತುಂಬಾ ಚೆನ್ನಾಗಿದಾವಂತೆ. ಸೊ ಹಂಗಾಗಿ ನಮ್ಮ ಮಗನ್ಗೆ ಒಂದು ಸೈಕಲ್ ತಗೊಳ್ಳೋಣ. ಖಂಡಿತ ಮೇಡಮ್, ಬನ್ನಿ ತೋರಿಸ್ತೀನಿ. ಬನ್ನಿ ಬ್ರೋ, 20 ಇಂದ 30 ಬ್ರ್ಯಾಂಡ್ ವೆರೈಟಿಯಲ್ಲಿ 20 ಇಂದ 30 ಮಾಡೆಲ್ ಆಪ್ಷನ್ಸ್ ಇದೆ. ಬಟ್ ನಿಮ್ಮ ಮಗ ಕೇಳಿರೋದು ಈ ಮೋಟರಾಯ್ಡ್ TRX ಅಂತ. ಸರ್ ನೋಡಿ ಸರ್, ಇವನು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಇವ್ನಿಗೆ ಸೂಟ್ ಆಗೋದು ಒಂದು ಸೈಕಲ್ ನೀವೇ ಸಜೆಸ್ಟ್ ಮಾಡ್ಬಿಡಿ ಸರ್. ಮೇಡಮ್, ಇವರು 7th ಸ್ಟ್ಯಾಂಡರ್ಡ್ ಇರೋದು. ಲೋ ಮೇಂಟೆನೆನ್ಸ್ ಸೈಕಲ್ ತಗೋತಂದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಯಾಕಂದ್ರೆ ನೀವು ಬಿಸಿ ಇರ್ತೀರಾ, ಸರ್ ಬಿಸ್ನೆಸ್ ಅಲ್ಲಿ ಬಿಸಿ ಇರ್ತಾರೆ. ಯಾಕಂದ್ರೆ ನೀವು ಇಬ್ರು ಬಿಸಿ. ಈಗ ಅವ್ರಿಗೆ ನಾವು ತುಂಬಾ ಹೆವಿ ಮೇಂಟೆನೆನ್ಸ್ ಕೊಟ್ಟಿದ್ದೀನಿ ಅಂದ್ರೆ ಎವ್ರಿ ಮಂತ್ ಎವ್ರಿ ವೀಕ್ ಮೇಂಟೆನೆನ್ಸ್ ಮಾಡೋದು ತರ ಸೈಕಲ್ ಕೊಟ್ಬಿಟ್ರೆ ನಿಮ್ಗೂ ಕಷ್ಟ ಆಗುತ್ತೆ. ಲೋ ಮೇಂಟೆನೆನ್ಸ್, ಹೈ ಎಫೆಕ್ಟಿವ್, ಲೋ ಕಾಸ್ಟ್ ಸೈಕಲ್ ತಗೊಳ್ಳಿ. ಅದೇ ಬ್ರ್ಯಾಂಡ್ಗಳಲ್ಲಿ ಹೋಗಿ ಈ ಮೋಟರಾಯ್ಡ್ ಅಲ್ಲಿ ಅವರು ಇಷ್ಟ ಮಾಡ್ತಿರೋದು TRX ಅಂತ. ನಾವು ಏನ್ ರೆಕಮೆಂಡ್ ಮಾಡ್ತೀವಿ ಅಂದ್ರೆ TRX ಇಂದ ನೀವು TRX ಪ್ಲಸ್ ಹೋಗ್ತಾರೆ ಅಂದ್ರೆ ಇನ್ನ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದರಲ್ಲಿ ನಿಮಗೆ ಡಿಸ್ಪ್ಲೇನು ಇನ್ಬಿಲ್ಡ್ ಬರುತ್ತೆ. 2 ಮಾಡೆಲ್ ತೋರಿಸ್ತೀನಿ, ನೀವು ನೋಡಿ ಯಾವ ಮಾಡೆಲ್ ಇಷ್ಟ ಆಗುತ್ತೆ ನಿಮಗೆ ಅಂತ. ಅದೆರಡಲ್ಲಿ ನಿಮಗೆ ಹೋಲ್ಸೇಲ್ ರೇಟ್ ಹಾಕಿ ಫ್ರೀ ಗಿಫ್ಟ್ಸು, ಫ್ರೀ ಆಕ್ಸೆಸರೀಸು, ಫ್ರೀ ಸರ್ವಿಸ್ ಎಲ್ಲ ಮಾಡಿ ಕೊಡ್ತೀವಿ ಸರ್. ಇದು ಬಂದ್ಬಿಟ್ಟು ಈ ಮೋಟರಾಯ್ಡ್ TRX ಪ್ಲಸ್, ಇಲ್ಲಿ ಇರೋದು TRX ಎರಡದು ಏನಿದೆ ಡಿಫ್ರೆನ್ಸ್ ಹೇಳ್ಕೊಡ್ತೀನಿ. ನಿಮ್ಮ ಮಗ ಇಷ್ಟ ಮಾಡಿರೋದು ಈ ಮಾಡೆಲ್ ಮೇಡಮ್, ನಾವು ರೆಕಮೆಂಡ್ ಮಾಡ್ತಾ ಇರೋದು ಈ ಮಾಡೆಲ್. ಎರಡು ಟಾಪ್ ಕ್ವಾಲಿಟಿ ಮಾಡೆಲ್. ಈಗ ನೀವು ಮೇಲೆ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಪೌಡರ್ ಕೋಟಿಂಗ್. ಈ ಪೌಡರ್ ಕೋಟಿಂಗ್ ಬಂದ್ಬಿಟ್ಟು ಒಂದು ಫ್ರೇಮ್ ಮೇಲೆ ಒಂದು ಕೋಟಿಂಗ್ ಹಾಕ್ತಾರೆ. ಆ ಕೋಟಿಂಗ್ ಹೋಗ್ಬಿಟ್ಟು ಆಮೇಲೆ ಇದು ಫ್ರೇಮ್ ಇದ್ರೆ ಸ್ಟೀಲ್ ಇರೋದಕ್ಕೋಸ್ಕರ ಅದು ರಸ್ಟ್ ಆಗುತ್ತೆ. ಈಗ ನಿಮ್ಮ ಮನೆಯಲ್ಲಿ ಇರೋದು ಸ್ಟೀಲ್ ಪ್ರಾಡಕ್ಟ್ ನಿಮ್ಗೆ ಗೊತ್ತಿರಬೇಕು, ಅದು ಎಲ್ಲ ನಾರ್ಮಲ್ ಆಗಿ ರಸ್ಟ್ ಆಗುತ್ತೆ. ಬಟ್ ಅದೇ ನೀವು ಅಲ್ಯೂಮಿನಿಯಮ್ದು ನೋಡ್ತಾ ಅಂದ್ರೆ ಅಲ್ಯೂಮಿನಿಯಂ ಲೈಫ್ ಲಾಂಗ್ ನಿಮಗೆ ರಸ್ಟ್ ಆಗಲ್ಲ. ಇದ್ರದ್ದು ಗೇಜು ಹೆವಿ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಅಪ್ರಾಕ್ಸ್ ನಿಮಗೆ ಒಂದು 22 mm ಗೇಜ್. ಇದು 42 mm ಗೇಜ್ ಬರುತ್ತೆ. ಥಿಕ್ನೆಸ್ ನೋಡಿ, ಇಲ್ಲಿ ಈ ಗೇಜ್ ನೀವು ನೋಡ್ತಾರೆ ಅಂದ್ರೆ 42 mm ಗೇಜ್. ಇದು ಹೆವಿ ಥಿಕ್ನೆಸ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಫ್ರೇಮ್ದು ಡಿಫ್ರೆನ್ಸ್. ಅದು ಬಿಟ್ಟು ನಿಮಗೆ ಮಿಕ್ಕಿದ್ದು ಎಲ್ಲ ಸಸ್ಪೆನ್ಷನ್, ಬ್ರೇಕು, ಟೈರು, ಟ್ಯೂಬು, ರಿಮ್ಮು, ಸೀಟು. ಇಲ್ಲಿ ನೀವು ಸೀಟ್ ನೋಡ್ತೀರ ಅಂದ್ರೆ ಈ ಸೀಟು ನೋಡಿ ಸಿಂಪಲ್ 1 ಲೇಯರ್ ಕುಷನ್ನು, ಆ ಸೀಟ್ ನೋಡಿ 4 ಲೇಯರ್ ಕುಷನ್. ಸೊ ನಿಮಗೆ ಎಲ್ಲ ಕಾಂಪೋನೆಂಟ್ ಮೇಲೆ ಹೆವಿ ಡಿಫ್ರೆನ್ಸ್ ಇರುತ್ತೆ, ಹೆವಿ ಕ್ವಾಲಿಟಿ ಅಪ್ಗ್ರೇಡೇಷನ್ಸ್ ಇರುತ್ತೆ. ಜೊತೆಯಲ್ಲಿ ಡಿಸ್ಪ್ಲೇ ಇರೋದು ಸಿಂಗಲ್ ಕಲರ್ ಡಿಸ್ಪ್ಲೇ, ಇದು ಮಲ್ಟಿ ಕಲರ್ ಡಿಸ್ಪ್ಲೇ. ಇದರಲ್ಲಿ ನಿಮಗೆ ಕಂಟ್ರೋಲ್ ಸ್ವಿಚಸ್ ತುಂಬಾ ಸಿಂಪಲ್ ಆಗಿ ಬರುತ್ತೆ. ಕಟ್ ಐತಂದ್ರೆ 150 ರೂಪಾಯಿಲಿ ರೆಡಿ ಆಗುತ್ತೆ. ಸೊ ನಮ್ದು ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ಎರಡಲ್ಲಿನೂ ಟಾಪ್ ಎಂಡ್ ಮಾಡೆಲ್ಲು. ಇದರಲ್ಲಿ ಏನಂದ್ರೆ ಒಂಚೂರು ಮೇಂಟೆನೆನ್ಸ್ ಇರ್ಬೋದು, ಇದು 0 ಮೇಂಟೆನೆನ್ಸ್ ತರ ಪ್ರಾಡಕ್ಟ್. ಸೊ ಈಗ ನಿಮ್ಗೆ 2 ಪ್ರಾಡಕ್ಟ್ ತೋರಿಸಿದ್ದೀನಿ. ಒಂದ್ಸತಿ ಆನ್ ರೋಡ್ ಟೆಸ್ಟ್ ರೈಡ್ ಮಾಡಿ, 2 ಟೆಸ್ಟ್ ಮಾಡಿ ನಿಮ್ಗೆ ಯಾವ್ದು ಸೆಟ್ ಆಗುತ್ತೆ ಅದಕ್ಕೆ ಸರ್. 2 ಈ ಮಾಡೆಲ್ಸ್ ಫೀಚರ್ಸ್ ನಮ್ಗೆ ತುಂಬಾ ಇಷ್ಟ ಆಯ್ತು. ನಮ್ಮ ಮಗನ ಒಂದ್ಸಾರಿ ಕೇಳ್ತೀನಿ ಯಾವ್ದು ಇಷ್ಟ ಆಗುತ್ತೆ, ಅವ್ನು ಯಾವ್ದು ಸೆಲೆಕ್ಟ್ ಮಾಡಿದ್ರೆ ಯಾವ್ದಿರ್ಲಪ್ಪ ಟ್ರೈ ಮಾಡಿ ನೋಡ್ತಾ ಇರಿ. ಇದೇ ಇಷ್ಟ ಆಯ್ತಾ? ಇದೇ ಇರ್ಲಿ ಸರ್. EMI ಆಪ್ಷನ್ ಇದೆ, ಕಾರ್ಡ್ ಆಪ್ಷನ್ ಇದೆ, UPI ಆಪ್ಷನ್ ಇದೆ, ಕ್ಯಾಶ್ ಆಪ್ಷನ್ ಇದೆ. ಯಾವ ತರ ಬೇಕೋ ಆ ತರ ಮಾಡೋಣ. ಇಲ್ಲ ಅಂದ್ರೆ ನಿಮ್ಮ ಹತ್ರ ಆಕ್ಟಿವ್ ಬಜಾಜ್ ಕಾರ್ಡ್ ಇದ್ರೆ ಜಸ್ಟ್ 999 ನಮ್ದು ಏನಿದೆ ಅದೇ ಆಫರ್ ಮಾಡ್ಕೊಡೋಣ. ಬನ್ನಿ ಸರ್. ಬಜಾಜ್ ಕಾರ್ಡ್ ಇದೆ. ಬಜಾಜ್ ಕಾರ್ಡ್ ಇದೆಯಾ? ಬನ್ನಿ ಸರ್. ಇವತ್ತು ನಾವು ಭಾರತ್ ಸೈಕಲ್ ಹಬ್ಬಿಗೆ ನನ್ನ ಮಗಗೆ ಸೈಕಲ್ ತಗೊಬೇಕಂತ ಬಂದ್ರಿ. ಇಲ್ಲಿ ಎಲ್ಲ ಥರದ ಒಂದು ಸೈಕಲ್ಲು ಇದೆ. ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೆ ಎಲ್ಲ ಮಾಡಲು ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಎಲ್ಲ ಇವತ್ತು ಸಮ್ಮರ್ ಹಾಲಿಡೇ ಸ್ಕೂಲ್ ರಜೆಗಳಿದೆ, ಎಲ್ಲ ಮಕ್ಕಳು ಬಂದರೆ ತುಂಬ ಇಷ್ಟ ಆಗುತ್ತೆ. ದಯವಿಟ್ಟು ಇಲ್ಲಿ ಬಂದರೆ ಮಕ್ಕಳಿಗೆ ಒಂದು ಖುಷಿ ಕೊಡೋವಂಥ ಒಂದು ಜಾಗ ಇದು. ಆದ್ದರಿಂದ ಎಲ್ಲ ಬಂದು ಸೈಕಲ್ ಪರ್ಚೇಸ್ ಮಾಡಿ
ತುಂಬ ಚೆನ್ನಾಗಿದೆ ಅನ್ನೋ ಕೇಳಿ ಇಷ್ಟಪಟ್ಟಿದ್ದು. ನಮಗಂತೂ ತುಂಬ ಚೆನ್ನಾಗಿದೆ. ಭಾರತ್ ಸೈಕಲ್ ಹಬ್ಬು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಬೇಕಂತ ಈ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತಾರೆ.